ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತು ಸುಲಭವಾಗಿ ಮನೆಯಲ್ಲೇ ಹಾಲಿನ ಪುಡಿನ ಬಳಸ್ಕೊಂಡು ಪೇಡ ಮಾಡೋದು ನೋಡೋಣ. ಧಾರವಾಡ ಪೇಡ ಮಾಡ್ಕೊಳ್ಳೋದು ತುಂಬಾ ಈಸಿ. ಮೊದಲಿಗೆ ಬೂರ ಸಕ್ಕರೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ 1 ಬೌಲಷ್ಟು ನಾನು ಸಕ್ಕರೆನ ಹಾಕ್ಕೊಂಡು ಒಂದು 3ರಿಂದ 4 ಚಮಚ ಆಗೋಷ್ಟು ನೀರನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಅದು ಗಟ್ಟಿಗಾಗ್ತಾ ಬರುತ್ತೆ. ಈ ಥರ ಅದನ್ನು ಜರಡಿ ಇಟ್ಕೊಂಡ್ರೆ ನಮಗೆ ಬೂರ ಸಕ್ಕರೆ ಸಿಗುತ್ತೆ. ಇದು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಹಾಗೆ ಈ ಕಡೆ ಒಂದು 2 ಬೌಲ್ ಆಗುವಷ್ಟು ಹಾಲಿನ ಪುಡಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಉರಿವಾಗ ಸ್ವಲ್ಪನೇ ಕಲರ್ ಚೇಂಜ್ ಆದಮೇಲೆ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಪೂರ್ತಿಯಾಗಿ ಕಲರ್ ಚೇಂಜ್ ಆದಮೇಲೆ ಮಿಕ್ಸರ್ ಮಾಡ್ಕೊಬೇಕಾಗತ್ತೆ. ಇದನ್ನು ಇಲ್ಲ ಕೈಲೇ ನಾದ್ಕೊಂಡ್ರೂ ಸರಿ. ಒಂದು ರೌಂಡ್ ಮಿಕ್ಸರ್ ಮಾಡಿಕೊಂಡು ನಮಗೆ ಪೇಡದ ಆಕಾರಕ್ಕೆ ಉಂಡೆಗಳನ್ನ ಕಟ್ಟಿ ಬೂರ ಸಕ್ಕರೆನಲ್ಲಿ ಹೊರಳಿಸಿಟ್ಬಿಟ್ರೆ ರುಚಿಯ